ಬೇಡ ಮಗನೇ. ಅದು ಹಾಗಲ್ಲ ಕಂದ. ನಿಮ್ಮಪ್ಪ ತೀರ್ಕೊಂಡಾಗಿಂದ ನನ್ನ ಹಣೆಗೆ ನಾನು ಕುಂಕುಮ ಇಟ್ಟಿಲ್ಲ. ಆ ಅವಕಾಶನೂ ದೇವ್ರು ನನಗೆ ಕೊಟ್ಟಿಲ್ಲ ಕಂದ. ಅಯ್ಯೋ ಅತ್ತೆ, ಇವಾಗ ಯಾಕೆ ಕಳೆದೆಲ್ಲ ನೆನ್ಸ್ಕೊತಾ ಇದ್ದೀರಾ? ಇವಾಗ ನಿಮಗೆ ಒಂದು ಹೊಸ ಜೀವನ ಸಿಕ್ಕೈತೆ. ನೀವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರೋ ಕಹಿ ನೆನಪುಗಳನ್ನೆಲ್ಲ ಮರ್ತಾಗ್ಲೇ ಅಲ್ವೇ ಸಿಹಿ ನೆನಪುಗಳನ್ನ ಪಡ್ಕೊಳಕ್ ಸಾಧ್ಯ. ಪಾಪ ಇವರು ಇಷ್ಟು ಪ್ರೀತಿಯಿಂದ ಕುಂಕುಮ ಇಡ್ತೀನಿ ಅನ್ನುವಾಗ ನೀವು ಬೇಡ ಅಂದ್ರೆ ಇವ್ರಿಗೆ ಬೇಜಾರಾಗಕ್ಕಿಲ್ವೇ? ಬೆಂಕಿ ಇಡು. ಸರಿ ಕಂದ, ಇಡು. ಇವನು ಚಿಕ್ಕ ಹುಡುಗನಾಗಿದ್ದಾಗ ದಿನ ಇವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವನ ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸ್ತಾ ಇದ್ದೆ. ಇವತ್ತು ಇವನು ನನ್ನ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ನನಗೆ ಅರ್ಚನೆ ಮಾಡಿಸ್ತಾ. ಎಲ್ಲ ನೆನಪಿದೆಯೇನೋ ನಿನಗೆ? ನೀ ನನ್ನ ಬಗ್ಗೆ ಹೇಗೆಲ್ಲ ನೆನ್ಪಿಟ್ಕೊಂಡಿದ್ಯೋ ನಾನು ಅಷ್ಟೆ ನಿನ್ನ ಬಗ್ಗೆ ಎಲ್ಲ ನೆನ್ಪಿಟ್ಕೊಂಡಿದ್ದೀನಿ. ನೀನೇ ನನ್ನ ಜಗತ್ತು ಅಂದಮೇಲೆ ನೆನ್ಪಿರಲ್ವಾ? ಅತ್ತೆ, ಇವ್ರೇನ್ ಕಮ್ಮಿ ಇಲ್ಲ, ಯಾವಾಗ್ಲೂ ನಿಮ್ಮನ್ನೇ ನೆನ್ಸ್ಕೋತಾ ಇದ್ರು. ಕೆಲವು ಸತಿ ಅಂತೂ ನಿಮ್ಮನ್ನ ನೆನ್ಸ್ಕೊಂಡ್ಬಿಟ್ರೆ ಸರಿಯಾಗಿ ಊಟನೂ ಮಾಡ್ತಿರ್ಲಿಲ್ಲ. ನೋಡಿದ್ರ ಅತ್ತೆ, ನಿಮ್ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡವ್ರೆ. ಹಾಗಾದ್ರೆ ಹೇಗೋ ಅವಳು ನಿನ್ನ ಹೆಂಡತಿ ಅಲ್ವಾ? ಬರೀ ಅಮ್ಮನ ಮೇಲೆ ಪ್ರೀತಿ ಮಾಡಿದ್ರೆ ಸಾಕಾ? ನೀನ್ ಹೆಂಡತಿನ ಪ್ರೀತಿ ಮಾಡ್ಬೇಕು. ನಾ ಬರಕ್ ಮುಂಚೆ ಅವಳು ತಾನೇ ನಿನ್ ಜೊತೆ ಇದ್ದವಳು. ಹೌದಾ? ಸರಿ ಆಯ್ತು. ಇನ್ಮೇಲಿಂದ ನನ್ನ ಪ್ರೀತಿ ಎಲ್ಲ ಅತ್ತೆಗಷ್ಟೇ, ನಿನ್ಗೇನೂ ಇಲ್ಲ. ನಮಸ್ತೆ. ನಮ್ಮತ್ತೆ. ಅತ್ತೆ, ನೀನ್ ನಗ್ತಾ ಇದ್ರೆ ಸಾನೆ ಚೆನ್ನಾಗಿ ಕಾಣಿಸ್ತೀರಾ. ನೀವಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ನಾನು ನಗ್ತಾನೇ ಇರ್ತೀನಿ.